ಬಿಜೆಪಿ ಪರ ರಣಕಣಕ್ಕೆ ಧುಮುಕಿದಂತಹ ಹಿಂದೂ ಹುಲಿ ಬಾಗಲಕೋಟೆ ಉಪಸಮರಕ್ಕೆ ಯತ್ನಾಳ್ ಎಂಟ್ರಿ. ಈಗ ಯತ್ನಾಳ್ ಎಂಟ್ರಿ ಆಗಿದ್ದಾರೆ ಬಾಗಲಕೋಟೆಯ ಉಪಚುನಾವಣೆಯ ಪ್ರಚಾರಕ್ಕೆ. ಬಿಜೆಪಿ ರಣಕಣದಲ್ಲಿ ಈಗ ಹಿಂದೂ ಹುಲಿ ಎಂಟ್ರಿ ಧುಮುಕಿದೆ. ಬಾಗಲಕೋಟೆ ಉಪಸಮರಕ್ಕೆ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಯತ್ನಾಳ್ ಪ್ರಚಾರಕ್ಕೆ ಓಕೆ ಅಂದಿದ್ರು ಬಿಎಸ್ವೈ ಮತ್ತು ವಿವೈ ವಿಜೇಂದ್ರ ಪರೋಕ್ಷ ಅನುಮತಿ ಬೆನ್ನಲ್ಲೇ ಕ್ಯಾಂಪೇನ್. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಪ್ರಚಾರ. ಚರಂತಿಮಠ್ ಪ್ರಚಾರಕ್ಕೆ ಶಾಸಕ ಯತ್ನಾಳ್ ಆಗಮನ. ಪಂಚಮಸಾಲಿ ಸಮಾಜದ ಮುಖಂಡರ ಸಭೆ ಆಯೋಜನೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿ ಪ್ರಮುಖರು ಭಾಗಿಯಾದರು. ಬಿಜೆಪಿ ಹೆಸರು ಬಳಸದೆ ಪ್ರಚಾರ ಮಾಡಲಿರುವಂತಹ ಯತ್ನಾಳ್. ಪಂಚಮಸಾಲಿ ಮುಖಂಡರ ಸಭೆ ನೆಪದಲ್ಲಿ ಕ್ಯಾಂಪೇನ್. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಮತಬೇಟೆ. ಹಿಂದುತ್ವ ಹೆಸರಿನಲ್ಲಿ ಬಿಜೆಪಿಯ ಅಭ್ಯರ್ಥಿಯ ಪರ ಪ್ರಚಾರ. ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಮತಗಳೇ ನಿರ್ಣಾಯಕ. ಸಮುದಾಯದ ಮತ ಸೆಳೆಯೋಕೆ ಈಗ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪ್ರಚಾರಕ್ಕೆ ಈಗ ಹಿಂದೂ ಹುಲಿ ಧುಮುಕಿದ್ದಾರೆ. ಬಾಗಲಕೋಟೆ ಉಪಸಮರಕ್ಕೆ ಯತ್ನಾಳ್ ಎಂಟ್ರಿ. ಯತ್ನಾಳ್ ಪ್ರಚಾರಕ್ಕೆ ಓಕೆ ಅಂದಿದ್ದಂತಹ ಬಿಎಸ್ವೈ ಮತ್ತು ಬಿವೈ ವಿಜೇಂದ್ರ ಪರೋಕ್ಷ ಅನುಮತಿಯ ಬೆನ್ನಲ್ಲೇ ಈಗ ಕ್ಯಾಂಪೇನ್ ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಪ್ರಚಾರ ಆರಂಭಿಸಿದ್ದಾರೆ. ಚರಂತಿಮಠ್ ಪ್ರಚಾರಕ್ಕೆ ಶಾಸಕ ಯತ್ನಾಳ್ ಆಗಮಿಸಿದ್ದಾರೆ. ಇನ್ನು ಪಂಚಮಸಾಲಿ ಸಮುದಾಯದ ಮುಖಂಡರ ಸಭೆ ಆಯೋಜನೆ ಆಯಿತು. ಸಭೆ ಒಂದು ನೆಪ ಮಾತ್ರ ಅಂತ ಕಾಣಿಸ್ತಿದೆ. ಇದೇ ನೆಪದಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಬಿಜೆಪಿಯಲ್ಲಿ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿ ಪ್ರಮುಖರು ಭಾಗಿಯಾದ್ರು. ಬಿಜೆಪಿ ಹೆಸರನ್ನ ಬಳಸದೆ ಪ್ರಚಾರ ಮಾಡಲಿದ್ದಾರೆ ಯತ್ನಾಳ್. ಪಂಚಮಸಾಲಿ ಮುಖಂಡರ ಸಭೆ ನೆಪದಲ್ಲಿ ಕ್ಯಾಂಪೇನ್. ಬಿಜೆಪಿ ಅಭ್ಯರ್ಥಿಯ ಪರ ಮತಬೇಟೆ. ಹಿಂದುತ್ವ ಹೆಸರಿನಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರ ಮಾಡ್ತಾರೆ ಯತ್ನಾಳ್. ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಮತಗಳೇ ನಿರ್ಣಾಯಕ. ಹಾಗಾಗಿ ಹಿಂದೂ ಮತಗಳನ್ನು ಸೆಳೆಯೋದಕ್ಕೆ ಈಗ ಶಾಸಕ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಹಿಂದೂ ಹುಲಿ ಯತ್ನಾಳ್ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಉಪಚುನಾವಣೆಯ ಕಾವು ಬಾಗಲಕೋಟೆಯಲ್ಲಿ ಜೋರಾಗಿದೆ. ಇನ್ನು ಬಿಜೆಪಿಗೆ ಬಾಗಲಕೋಟೆಯಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ ಮತ್ತು ಇದು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. 2 ಬಾರಿ ವೀರಣ್ಣ ಚರಂತಿಮಠ್ ಸೋತಿರುವಂಥದ್ದು ಬಾಗಲಕೋಟೆಯಲ್ಲಿ. ಈ ಬಾರಿ ಆದರೂ ಶತಾಯ ಗತಾಯ ಗೆಲುವು ಸಾಧಿಸಲೇಬೇಕು ಅನ್ನುವಂಥ ಅನಿವಾರ್ಯತೆ ಇದೆ ಬಿಜೆಪಿಗೆ. ಹಾಗಾಗಿ ಈಗ ಯತ್ನಾಳ್ ಎಂಟ್ರಿ ಕೊಟ್ಟಿರುವಂಥದ್ದು. ಬಿಜೆಪಿ ಹೆಸರನ್ನ ಬಳಸದೆ ಯತ್ನಾಳ್ ಕ್ಯಾಂಪೇನ್ ಮಾಡ್ತಾರೆ, ಪ್ರಚಾರ ಮಾಡ್ತಾರಂತೆ. ಇನ್ನು ಪ್ರಚಾರಕ್ಕೆ ಅಂತಾನೆ ಆಗಮಿಸಿದ್ದಾರೆ. ಆದರೆ ಇದು ನೆಪಕ್ಕೆ ಪಂಚಮಸಾಲಿ ಸಮುದಾಯದ ಸಭೆ ಅನ್ನುವಂಥದ್ದು ಆಯೋಜನೆ ಆಗಿದೆ. ಆದರೆ ಬಂದಿರುವಂತಹ ಹಿಂದಿನ ಉದ್ದೇಶ ಒಂದಷ್ಟು ಹಿಂದೂ ಮತಗಳ ಮತಬೇಟೆಗೋಸ್ಕರವೇ. ಯಾಕೆಂದ್ರೆ ಇಲ್ಲಿ ಪಂಚಮಸಾಲಿ ಮತಗಳೇ ನಿರ್ಣಾಯಕ ಅನ್ನುವಂಥದ್ದು ಬಾಗಲಕೋಟೆಯಲ್ಲಿ. ಹಾಗಾಗಿ ಹಿಂದೂ ಮತಗಳು ಹಾಗೂ ಆ ಸಮುದಾಯದ ಪಂಚಮಸಾಲಿ ಸಮುದಾಯದ ಮತಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಾಗಲಕೋಟೆಯಲ್ಲಿ. ಹಾಗಾಗಿ ಹಿಂದೂ ಹುಲಿ ಈಗ ಎಂಟ್ರಿ ಕೊಟ್ಟಿದ್ದಾರೆ ಕಣಕ್ಕೆ ಮತ್ತು ಅಖಾಡದಲ್ಲಿ ಪ್ರಚಾರವನ್ನ ಭರ್ಜರಿಯಾಗಿ ಮಾಡ್ತಾರೆ. ಬಿಜೆಪಿ ಹೆಸರನ್ನ ಬಳಸದೆ ಪ್ರಚಾರ ಮಾಡ್ತಾರೆ, ಕ್ಯಾಂಪೇನ್ ಮಾಡ್ತಾರೆ ಅನ್ನುವಂಥದ್ದಿದೆ. ಇನ್ನು ಈ ಹಿಂದೆ ಬಿಎಸ್ವೈ ಹಾಗೂ ಬಿವೈ ವಿಜೇಂದ್ರ ಕೂಡ ನಮ್ಮದು ಯಾವುದು ಇದಕ್ಕೆ ವಿರೋಧ ಇಲ್ಲ, ಯತ್ನಾಳ್ ಬರಲಿ ಪ್ರಚಾರ ಮಾಡಲಿ ಓಕೆ ಅಂತೆಲ್ಲ ಹೇಳಿದ್ರು. ಈಗ ಪರೋಕ್ಷವಾಗಿ ಬಿಎಸ್ವೈ ಮತ್ತು ವಿಜೇಂದ್ರ ಈ ರೀತಿಯ ಹೇಳಿಕೆ ಕೊಟ್ಟಂತಹ ಬೆನ್ನಲೆಯಲ್ಲೇ ಈಗ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆಗೆ ಬಂದಿದ್ದಾರೆ, ಪ್ರಚಾರ ಆರಂಭ ಮಾಡ್ತಾರೆ. ಪಂಚಮಸಾಲಿ ಸಮಾಜದ ಮುಖಂಡರ ಸಭೆ ಆಯೋಜನೆ ಆಗಿದೆ. ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ರು. ಬಿಜೆಪಿ ಪಕ್ಷದ ಹೆಸರಿಲ್ಲದೇನೆ ಪಂಚಮಸಾಲಿ ಮುಖಂಡರ ಸಭೆ ನೆಪದಲ್ಲಿ ವೀರಣ್ಣ ಚರಂತಿಮಠ್ ಪರವಾಗಿ ಹಿಂದೂ ಹುಲಿ ಯತ್ನಾಳ್ ಪ್ರಚಾರ ಮಾಡಿದ್ರು. ಈ ಹಿಂದುತ್ವ ಹೆಸರಿನಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರವಾಯಿತು. ವೀರಣ್ಣ ಚರಂತಿಮಠ್ ಕೂಡ ಅದೇ ವೇದಿಕೆಯಲ್ಲಿ ಪಕ್ಕದಲ್ಲೇ ಕುಳಿತುಕೊಂಡಿದ್ದಾರೆ ಮತ್ತು ಯತ್ನಾಳ್ ಕೂಡ ಇದ್ದಾರೆ. ವಿದ್ಯಾಗಿರಿಯಲ್ಲಿರುವಂತಹ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಈ ಸಭೆ ಆಯಿತು. ಪಂಚಮಸಾಲಿ ಮುಖಂಡರ ಸಭೆ ಮತ್ತು ಪಂಚಮಸಾಲಿ ಸಮುದಾಯದ ಒಂದು ಏನು ಮತಗಳಿದೆ ಇದೇ ಇಲ್ಲಿ ನಿರ್ಣಾಯಕ ಅನ್ನುವಂಥದ್ದು.
ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.